ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿದ್ಯೇಶ್ರೀ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಸೀಟು ಹಂಚಿಕೆ ಸಂಬಂಧ ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಯಾಗಿ ದಳಪತಿ ಮಾತುಕತೆ. ಚರ್ಚೆ ವೇಳೆ ಮಂಜುನಾಥ್ ಪರ ಪ್ರಚಾರ ಮಾಡಬೇಕು ಅಂತ ಕುಮಾರಸ್ವಾಮಿ ಮನವಿ. ನಾನೇ ವೈಯಕ್ತಿಕವಾಗಿ ಗಮನ ಹರಿಸ್ತೀನಿ ಅಂತ ಬಿಜೆಪಿ ಚಾಣಕ್ಯನಿಂದ ಗ್ರೀನ್ ಸಿಗ್ನಲ್. ಬಿಜೆಪಿ ಹೈಕಮಾಂಡ್ ಅಮಿತ್ ಶಾ ರಿಂದ ಎಚ್.ಡಿ. ಕುಮಾರಸ್ವಾಮಿಗೆ ಬಿಗ್ ಆಫರ್. ನೀವು ಕಣಕ್ಕಿಳಿದ್ರೆ 3 ಕ್ಷೇತ್ರದ ಜೊತೆ ಚಿಕ್ಕಬಳ್ಳಾಪುರವನ್ನ ಬಿಟ್ಟುಕೊಡುವ ಬಗ್ಗೆ ಮಾತುಕತೆ. ಮಾಹಿತಿ. ಅನಾರೋಗ್ಯ ಸಮಸ್ಯೆಯಿಂದ ಚುನಾವಣಾ ಸ್ಪರ್ಧೆ ಕಷ್ಟ ಸಾಧ್ಯ ಎಂದಿರುವ ಎಚ್.ಡಿ.ಕೆ. ಮುಂದಿನ 48 ಗಂಟೆಗಳಲ್ಲಿ ಜೆಡಿಎಸ್ ಟಿಕೆಟ್ ಘೋಷಣೆ ಸಾಧ್ಯತೆ. ಅಮಿತ್ ಶಾ ಭೇಟಿ ಬೆನ್ನಲ್ಲೇ ಟಿಕೆಟ್ ಘೋಷಣೆಗೆ ಮುಂದಾದ ಎಚ್.ಡಿ. ಕುಮಾರಸ್ವಾಮಿ. ಇನ್ನೆರಡು ದಿನದಲ್ಲಿ ಮಂಡ್ಯ, ಹಾಸನ, ಕೋಲಾರ ಜೆಡಿಎಸ್ ಅಭ್ಯರ್ಥಿಗಳ ಹೆಸರು ಅನೌನ್ಸ್. ಕೊನೆಗೂ ಬಿಜೆಪಿಯೊಂದಿಗೆ ಪುತ್ತಿಲ ಪರಿವಾರ ವಿಲೀನ. ಮಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಪುತ್ತಿಲ ಬಿಜೆಪಿ ಸೇರ್ಪಡೆ. ದಕ್ಷಿಣ ಕನ್ನಡದಲ್ಲಿ ಅಭ್ಯರ್ಥಿ ಬದಲು ಬೆನ್ನಲ್ಲೇ ಬಿಜೆಪಿ ಜೊತೆ ಪಕ್ಷ ಸೇರಿಸಿದ ಅರುಣ್ ಕುಮಾರ್ ಪುತ್ತಿಲ. ಚುನಾವಣೆಯನ್ನ ಸಂತೋಷದಿಂದ, ಆತ್ಮವಿಶ್ವಾಸದಿಂದ ಸ್ವೀಕರಿಸುತ್ತೇವೆ ಎಂದ ಡಿಕೆಶಿ. 7 ಹಂತದ ಚುನಾವಣೆಯಿಂದ ನಮಗೆ ನಷ್ಟವಾಗಬಹುದು, ಆದರೆ ರಾಜ್ಯದಲ್ಲಿ ನಾವು 20 ಸ್ಥಾನಗಳನ್ನ ಗೆದ್ದೇ ಗೆಲ್ತೀವಿ ಅಂತ ವಿಶ್ವಾಸ. ಲೋಕಸಭೆ ಚುನಾವಣೆ ಘೋಷಣೆಗೆ ಆಂಧ್ರದಲ್ಲಿ ವೈಎಸ್ಆರ್ಸಿಪಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ. ರಾಮುಲು ಸಹೋದರಿ ಜೆ ಶಾಂತಾ ಹಿಂದೂಪುರದಿಂದ ಸ್ಪರ್ಧೆ. ಬಿಜೆಪಿ ಪಕ್ಷಕ್ಕೆ ಗುಡ್ ಬೈ ಹೇಳಿ ವೈಎಸ್ಆರ್ಸಿಪಿ ಪಕ್ಷದಿಂದ ಅಖಾಡಕ್ಕೆ. 7 ಹಂತಗಳಲ್ಲಿ ಚುನಾವಣೆ ಘೋಷಿಸಿದ್ದು ಸರಿಯಾದ ಪ್ರಕ್ರಿಯೆ ಅನಿಸಲ್ಲ. ನೀತಿ ಸಂಹಿತೆ ಜಾರಿಯಾಗಿರುವುದರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಸಮಸ್ಯೆ. ಬಿಜೆಪಿ ಪ್ರಚಾರಕ್ಕೆ ಅವಕಾಶವಾಗಲಿ ಅಂತ ಹೇಳಿ ಇಷ್ಟೊಂದು ಹಂತದಲ್ಲಿ ಚುನಾವಣೆ ನಡೀತಾ ಇದೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅಸಮಾಧಾನ. ಬಿಜೆಪಿ ಟಿಕೆಟ್ ಕೈ ತಪ್ಪಿದ ಬೆನ್ನಲ್ಲೇ ರಮೇಶ್ ಕತ್ತಿಯನ್ನ ಸೆಳೆಯೋಕೆ ಕಾಂಗ್ರೆಸ್ ನಾಯಕರ ಸರ್ಕಸ್. ರಮೇಶ್ ಕತ್ತಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬರುವಂತೆ ಶಾಸಕ ರಾಜು ಕಾಗೆ ಆಹ್ವಾನ. ಪಕ್ಷಕ್ಕೆ ಬಂದ್ರೆ ಟಿಕೆಟ್ ಕೊಡಿಸೋಕೆ ಹೈಕಮಾಂಡ್ ಮನವೊಲಿಸುವುದಾಗಿ ಹೇಳಿಕೆ. ಒಕ್ಕಲಿಗರಿಗೆ ಬಿಜೆಪಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಚಿಕ್ಕಮಗಳೂರಲ್ಲಿ ಪ್ರತಿಭಟನೆ. ಸಿಟಿ ರವಿ, ಪ್ರತಾಪ್ ಸಿಂಹ ಸೇರಿ ಹಲವರಿಗೆ ಟಿಕೆಟ್ ಸಿಗದಿದ್ದಕ್ಕೆ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ. ದಕ್ಷಿಣ ಭಾರತದಲ್ಲಿ ಪ್ರಖರ ಹಿಂದುತ್ವವಾದಿಗಳನ್ನ ನಿರ್ಲಕ್ಷಿಸಲಾಗ್ತಾ ಇದೆ ಅಂತ ಕಿಡಿ. ಟ್ರೈಬಲ್ಸ್ ಮತ ಹಾಕೋಕೆ ಮಾತ್ರ ಇರುವುದಾ ಅಂತ ಸ್ವಪಕ್ಷದ ವಿರುದ್ಧವೇ ಎನ್ ತಿಪ್ಪೇಸ್ವಾಮಿ ಕಿಡಿ. ಬಿಎಸ್ವೈ ವಿಜಯೇಂದ್ರ ನನ್ನನ್ನ ಕೇರ್ ಮಾಡದೆ ಟಿಕೆಟ್ ನೀಡಿಲ್ಲ. ನಾನು ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಎಂದ ತಿಪ್ಪೇಸ್ವಾಮಿ. ಪಾಕ್ನಿಂದ ಬಂದಿರುವ ದುಡ್ಡು ಕಾಂಗ್ರೆಸ್ನದ್ದಾಗಿರಬೇಕೇ ಹೊರತು ಬಿಜೆಪಿಯದ್ದಲ್ಲ. ಮೋದಿ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದವರಿಗೆ ಚುನಾವಣೆಯಲ್ಲಿ ಸಿಗಲಿದೆ ತಕ್ಕ ಉತ್ತರ. ಕಾಂಗ್ರೆಸ್ ವಿರುದ್ಧ ಪ್ರಹ್ಲಾದ್ ಜೋಶಿ ವಾಗ್ದಾಳಿ. ಪ್ರತಿಭಟನಾ ನಿರತ ಕಾಂಗ್ರೆಸ್ ಮುಖಂಡನ ಮೇಲೆ ಹಲ್ಲೆ ಆರೋಪ. ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಮೇಲೆ ಎಫ್ಐಆರ್. ಗುತ್ತಿಗೆದಾರ ರಾಯಚಂದ್ರ ರವಿಕುಮಾರ್ ಮೇಲೆ ದಾಳಿ ನಡೆಸಿದ್ದಕ್ಕೆ ದೂರು. ನೀತಿ ಸಂಹಿತೆ ಜಾರಿ ಬೆನ್ನಲ್ಲೇ ಸರ್ಕಾರಿ ಕಾರು ಬಿಟ್ಟು ಮನೆಗೆ ತೆರಳಿದ ಮೇಯರ್. ನಡು ರಸ್ತೆಯಲ್ಲೇ ಕಾರ್ನಿಂದ ಇಳಿದು ಮನೆಗೆ ಹೋದ ಬೆಳಗಾವಿ ಮೇಯರ್ ಸವಿತಾ ಕಾಂಬಳೆ. ಸವಿತಾ ಕಾಂಬಳೆ ನಡೆಗೆ ಎಲ್ಲೆಡೆ ಮೆಚ್ಚುಗೆ. ಕಲಬುರಗಿ ಬೆನ್ನಲ್ಲೇ ನಾಳೆ ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿ ಭೇಟಿ. ಮೋದಿ ಆಗಮನ ಹಿನ್ನೆಲೆ ವೇದಿಕೆ ಪರಿಶೀಲಿಸಿದ ಮಾಜಿ ಸಿಎಂ ಯಡಿಯೂರಪ್ಪ. ಈಶ್ವರಪ್ಪ ಮಗನಿಗೆ ಟಿಕೆಟ್ ತಪ್ಪಿಸಿದ್ದು ನಾವಲ್ಲವಂತ ಇದೇ ವೇಳೆ ಸ್ಪಷ್ಟನೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನ್ಯಾಯ ಯಾತ್ರೆ ಮುಂಬೈ ಪ್ರವೇಶ. ಇಡಿ ಜಾರಿ ನಿರ್ದೇಶನಾಲಯವಲ್ಲ, ಸುಲಿಗೆ ನಿರ್ದೇಶನಾಲಯ. ಬಿಜೆಪಿ ಸಾವಿರಾರು ಕೋಟಿ ಚುನಾವಣಾ ಬಾಂಡ್ ಪಡೆದಿದೆ ಅಂತ ವಾಗ್ದಾಳಿ ನಡೆಸಿದ ರಾಹುಲ್ ಗಾಂಧಿ.
ಹರಿಯಾಣದ ಗುರುಗ್ರಾಮ್ನಲ್ಲಿ ಎಕ್ಕರಿ ಮಾಡಿಲ್ಲ ಅಂತ ಪತ್ನಿಯ ಬರ್ಬರ ಹತ್ಯೆ. ಮದ್ಯದ ಅಮಲಿನಲ್ಲಿ ಸುತ್ತಿಗೆ ಮತ್ತು ಬೆಲ್ಟ್ನಿಂದ ಹೊಡೆದು ಕೊಂದಿದ್ದಾಗಿ ಪತಿ ತಪ್ಪೊಪ್ಪಿಗೆ. ಬಿಹಾರದ ಆರೋಪಿ ಲಲನ್ ಯಾದವ್ನನ್ನ ಬಂಧಿಸಿದ ಪೊಲೀಸರು. ಅಭಿಮಾನಿಗಳ ಆರಾಧ್ಯ ದೈವ ಕರ್ನಾಟಕ ರತ್ನ ಅಪ್ಪುಗೆ 49ನೇ ಹುಟ್ಟುಹಬ್ಬದ ಸಂಭ್ರಮ. ಕಂಠೀರವ ಸ್ಟೇಡಿಯಂನಲ್ಲಿ ಕೇಕ್ ಕಟ್ ಮಾಡಿ ಸಂಭ್ರಮಾಚರಣೆ. ಅಪ್ಪು ಸಮಾಧಿಗೆ ಅಭಿಮಾನಿ ದೇವರುಗಳ ಭೇಟಿ. ಇವತ್ತು ನಗರದೆಲ್ಲೆಡೆ ಅಪ್ಪು ಪುತ್ಥಳಿಯ ತೇರು ಸಂಚಾರ. ಬ್ರಿಟನ್ನಲ್ಲೂ ಪ್ರಧಾನಿ ಮೋದಿ ಪರ ಅನಿವಾಸಿ ಭಾರತೀಯರಿಂದ ಮೆರವಣಿಗೆ. ಮತ್ತೆ ಮೋದಿ ಪ್ರಧಾನಿಯಾಗ್ಲಿ ಅಂತ ಇಂಗ್ಲೆಂಡ್ನಲ್ಲಿ ಅದ್ದೂರಿ ಮೆರವಣಿಗೆ. ಸಾವಿರಾರು ಕಾರುಗಳಲ್ಲಿ ಬಿಜೆಪಿ ಬಾವುಟ ಪ್ರದರ್ಶಿಸಿದ ನಮೋ ಬೆಂಬಲಿಗರು. ಕೊನೆಗೂ ತನ್ನ ವಿರುದ್ಧದ ಟ್ರೋಲ್ಗೆ ಕ್ರಿಕೆಟಿಗ ಚಹಲ್ ಪತ್ನಿ ಧನಶ್ರೀ ಪ್ರತಿಕ್ರಿಯೆ. ನಿಮ್ಮ ಟ್ರೋಲ್ ನನ್ನ ಜೀವನದ ಮೇಲೆ ಪರಿಣಾಮ ಬೀರಿದೆ ಅಂತ ಭಾವುಕ. ಕೊರಿಯೋಗ್ರಫರ್ ಪ್ರತೀಕ್ ಜೊತೆಗಿನ ಫೋಟೋ ಪೋಸ್ಟ್ ಮಾಡಿ ಟ್ರೋಲ್ಗೆ ಗುರಿಯಾದ ಬೆನ್ನಲ್ಲೇ ಧನಶ್ರೀ ರೆಸ್ಪಾನ್ಸ್. ಇವತ್ತು ಚೊಚ್ಚಲ ಟ್ರೋಫಿಗಾಗಿ ಆರ್ಸಿಬಿ ಡೆಲ್ಲಿ ಕಾದಾಟ. ದೆಹಲಿಯಲ್ಲಿ 2ನೇ ಸೀಸನ್ನ ಮಹಿಳಾ ಪ್ರೀಮಿಯರ್ ಲೀಗ್ ಫೈನಲ್ ಫೈಟ್. ಮಹಿಳಾ ಮಣಿಗಳಾದ್ರೂ ಗೆದ್ದು ಆರ್ಸಿಬಿ ಕಪ್ ತರಲಿ ಅಂತ ಅಭಿಮಾನಿಗಳ ಶುಭ ಹಾರೈಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.